ಈಗ ಮದುವೆ ಮನೆಗೆ ಹೋಗ್ತೀವಿ ನಾವು, ಊಟ ಎಲ್ಲ ಆದ್ಮೇಲೆ ಐಸ್ ಕ್ರೀಮ್ ಕೊಡ್ತಾರೆ, ಐಸ್ ಕ್ರೀಮ್ ತಿನ್ಬಿಡ್ತೀವಿ. ಐಸ್ ಕ್ರೀಮ್ ತಿನ್ಬಾರ್ದು. ಏನಾಗತ್ರಿ, ನಾವೆಲ್ಲ ಎಲ್ಲಾ ಕಡೆ ಹೋದ ಜಾಗದಲ್ಲೆಲ್ಲ ಐಸ್ ಕ್ರೀಮ್ ತಿಂತಿದೀವಿ, ನಮ್ಗೆ ಏನೂ ಆಗಿಲ್ಲ ಅಂತ ಹೇಳ್ಕೊಂಡಿರೋರು ಇದಾರೆ. ತುರಿದಿರೋ ಬೀಟ್ರೂಟ್ಗೆ ಮೊಸರನ್ನ ಮಿಕ್ಸ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಗೊಳ್ಳೋದು ಅಂತ ನಂಗೆ ಅವಾಗ ಡಾಕ್ಟರ್ ಹೇಳಿದ್ರು, ಇದು ಕಂಪ್ಲೀಟ್ಲಿ ವಿರುದ್ಧ ಆಹಾರ, ಇದೆರಡು ಕಾಂಬಿನೇಷನ್ ಎಲ್ಲ ಫಸ್ಟ್ ಸ್ಟಾಪ್ ಮಾಡಮ್ಮ ಅಂತ ಹೇಳಿದ್ರು. ಅಜಿನೋಮೋಟೊ ಅನ್ನುವಂತ ಒಂದು ಕೆಮಿಕಲ್ ಇರುತ್ತೆ, ತಿನ್ಬಾರ್ದು ಅಂತ ಗೊತ್ತು. ಆ ಕೆಮಿಕಲ್ ಡೇಂಜರಸ್ ಕೆಮಿಕಲ್ ಅಂತಲೂ ಗೊತ್ತು, ಆದ್ರೂ ತಿಂತೀವಿ ನಾವು. ಅಂದ್ರೆ ಅದು ಗ್ಯಾಸ್ಟ್ರೈಟಿಸ್ ಇರೋನ್ಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಮಾಡುತ್ತೆ, ಡಯಾಬಿಟಿಸ್ ಇರೋನ್ಗೆ ಶುಗರ್ ಜಾಸ್ತಿ ಮಾಡುತ್ತೆ, BP ಇರೋನ್ಗೆ BP ಹೈ ಮಾಡುತ್ತೆ. ಅದು ಅಜಿನೋಮೋಟೊನ ಕೆಲಸನೇ ಅದು. ಬೆಳಿಗ್ಗೆ ಹೊತ್ತು ಹೊಟ್ಟೆ ಕ್ಲೀನ್ ಆಗುತ್ತೆ, ಡಿಟಾಕ್ಸ್ ಪ್ರಾಸೆಸ್ ಅಂತ ಅನ್ಕೊಂಡು ಎಷ್ಟೋ ಜನ ಬಿಸಿನೀರಿಗೆ ಜೇನುತುಪ್ಪ ನಿಂಬೆಹಣ್ಣು ಹಾಕೋತಾರೆ. ಮಾಡಬಾರ್ದು. ನಮ್ಮ ಹಿರಿಯರು ಇದು ಯಾವುದನ್ನು ಮಾಡ್ತಾ ಇರಲಿಲ್ಲ. ನಾವು ಅನ್ಕೊಂಡ್ಬಿಟ್ಟಿದೀವಿ ನಮ್ಮ ಹಿರಿಯರು ಮಾಡಿದ್ದು ಅಂತ ಹೇಳಿದ ತಕ್ಷಣ ಜನ ತಿನ್ಬಿಡ್ತಾರೆ, ತಗೊಂಡ್ಬಿಡ್ತಾರೆ ಅಂತ. ಬಿಸಿನೀರು ಹಾಕೊಂಡು ಜೇನುತುಪ್ಪ ಕುಡಿಬೇಕು ಅಂತ ಯಾವ ಹಿರಿಯರು ಹೇಳಿದ್ರು? ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ ಕನ್ನಡದ ಅತ್ಯುತ್ತಮ ಆರೋಗ್ಯ ವಾಹಿನಿ. ನಾವು ಊಟ ತಿಂಡಿ ಮಾಡ್ತೀವಿ, ತಿಂಡಿ ಜೊತೆಗೆ ಇಂಥದ್ದೇ ಚಟ್ನಿ ಇರಬೇಕು, ಚಪಾತಿ ರೊಟ್ಟಿಗೆ ಊಟಕ್ಕೆ ನೆಂಚ್ಕೊಳ್ಳೋಕೆ ಇಂಥದ್ದೇ ಇರಬೇಕು. ದೇರ್ ಆರ್ ಪರ್ಟಿಕ್ಯುಲರ್ ಕಾಂಬಿನೇಷನ್ಸ್. ಅದು ಆರೋಗ್ಯವನ್ನ ವೃದ್ಧಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಎಷ್ಟೋ ಒಂದು ರಾಂಗ್ ಕಾಂಬಿನೇಷನ್ಸ್ ಇರುತ್ತೆ. ನಾವು ಅನ್ಕೊಳ್ತೀವಿ ಅದನ್ನ ಆರೋಗ್ಯಕ್ಕೆ ಹೆಲ್ಪ್ ಮಾಡುತ್ತೆ ಅಂತ, ಬಟ್ ನಮಗೆ ಗೊತ್ತಿಲ್ಲದೆ ಅದು ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಡ್ಯಾಮೇಜ್ ಮಾಡೋದಕ್ಕೆ ಶುರು ಆಗ್ತಾ ಹೋಗುತ್ತೆ ಆ ಕಾಂಬಿನೇಷನ್ಸ್. ಹಾಗಾಗಿ ಊಟ ತಿಂಡಿ ವಿಚಾರದಲ್ಲಿ ಯಾವ್ದ್ರ ಜೊತೆ ಯಾವ್ದು ಬೇಡ, ಯಾವ್ದ್ರ ಜೊತೆ ಯಾವ್ದು ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು, ಆ ರೈಟ್ ಸೆಟ್ ಆಫ್ ಕಾಂಬಿನೇಷನ್ಸ್ ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ ಚಂದ್ರಶೇಖರ್ ಅವರು. ನಮ್ಮ ಪಾಪ್ಯುಲರ್ ಡಾಕ್ಟರ್ಸ್ ಅಲ್ಲಿ ಅವರು ಕೂಡ ಒಬ್ರು. ನೀವೆಲ್ಲ ತುಂಬಾ ಅಡ್ಮೈರ್ ಮಾಡಿದಿರಿ. ₹100 ಡಾಕ್ಟರ್ ಅಂತಾನೆ ತುಂಬಾ ಫೇಮಸ್ಸು. ಎಂಥದ್ದೇ ಪರಿಸ್ಥಿತಿಯಲ್ಲೂ ತುಂಬಾ ಜೆನ್ಯೂನ್ ಆಗಿ ಹಾರ್ಟ್ಫುಲ್ ಆಗಿ ಟ್ರೀಟ್ ಮಾಡುವಂತಹ ಹೃದಯವಂತರು ನಮ್ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಡಾಕ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಊಟ ತಿಂಡಿ ವಿಚಾರ ಅಂತ ಬಂದಾಗ ತುಂಬಾ ಸೂಕ್ಷ್ಮವಾದ ವಿಚಾರ, ಯಾಕೆಂದ್ರೆ ನಮ್ಮ ಇಡೀ ದೇಹ ಸ್ಥಿತಿ ಡಿಪೆಂಡ್ ಆಗೋದೇ ಊಟದಲ್ಲಿ. ಅದರಲ್ಲಿ ರಾಂಗ್ ಕಾಂಬಿನೇಷನ್ಸ್ ಅಂತ ಇದೆ, ವಿರುದ್ಧ ಆಹಾರಗಳು ಅಂತ ನೀವು ಕೂಡ ನನಗೆ ಆಫ್ ದ ಕ್ಯಾಮ್ರಾ ಮಾತಾಡುವಾಗ ಹೇಳಿದ್ರಿ. ಏನ್ ಸರ್ ಅದು ಆಕ್ಚುಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ನಮ್ಮ ದೇಹದಲ್ಲಿ? ದೇಹದ ಒಳಗಡೆ ಎಂದಾಗ ನಾವು ತಗೊಳ್ಳುವಂತ ಆಹಾರ ಯಾವ್ಯಾವ ರೂಪದಲ್ಲಿರುತ್ತೆ, ದ್ರವ ರೂಪದಲ್ಲಿರುತ್ತೆ, ಘನ ರೂಪದಲ್ಲಿರುತ್ತೆ, ಎಲ್ಲದನ್ನು ಸೆಮಿಸಾಲಿಡ್ ರೂಪದಲ್ಲಿ ತಗೊಂಡೋಗಿ ಕರಳೊಳಗೆ ತಗೊಂಡೋಗುತ್ತೆ. ಕರಳಿನಲ್ಲಿ 2 ಪಾರ್ಟ್ ಆಗುತ್ತೆ. ಕರಳಿನ ರೈಟ್ ಸೈಡ್ ಆಫ್ ದಿ ಇಂಟೆಸ್ಟೈನ್ ಕೊನೆಯ ಭಾಗದಲ್ಲಿ 2 ಪಾರ್ಟ್ ಆಗುತ್ತೆ. ಒಂದು ಆಹಾರ ಕಿಟ್ಟ ಭಾಗ, ಸಾರ ಭಾಗ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಕಿಟ್ಟ ಅಂದ್ರೆ ವೇಸ್ಟ್ ಎಲ್ಲಿ ಕರಳಿಗೆ ಹೋಗಿ ಟ್ರಾನ್ಸ್ವರ್ಸ್ ಕೊಲಾನಿಗೆ ಬಂದು ಆಚೆ ಹೊಟ್ಟೋಗ್ಬಿಡುತ್ತೆ. ಆದ್ರೆ ಇನ್ನೊಂದು ಭಾಗ ಲಿಂಫ್ಗೆ ಹೋಗುತ್ತೆ. ಲಿಂಫ್ಗೆ ಹೋಗುವಂಥದ್ದು ಸೂಕ್ಷ್ಮಾತಿ ಸೂಕ್ಷ್ಮವಾದಂತ ನಮಗೆ ದೇಹಕ್ಕೆ ಬೇಕಾದಂತ ಆಹಾರ. ಅದು ಸೀದಾ ಹಾರ್ಟ್ ಹೋಗಿ ಹಾರ್ಟಿನಲ್ಲಿ ಬ್ಲಡ್ ಜೊತೆ ಮಿಕ್ಸ್ ಆಗಿ ಬ್ಲಡ್ ಇನ್ ಸರ್ಕ್ಯುಲೇಷನ್ ಜೊತೆ ಬಂದು ಲಿವರ್ಗೆ ಬಂದು ಇಟ್ ಟೇಕ್ಸ್ ಸೋ ಮೆನಿ ಚೇಂಜಸ್ ಆಗುತ್ತೆ. ಅದು ಭೌತಿಕ ಮತ್ತು ಹಾಗೇನೆ ಕೆಮಿಕಲ್ ಅಂತ ರಾಸಾಯನಿಕವಾಗ ಕೂಡ ಬದಲಾಗಿ ಹೋಗುತ್ತೆ. ಆ ಬದಲಾಗಿ ರಾಸಾಯನಿಕ ಆದ್ಮೇಲೆ ಅದಕ್ಕೆ ಕೆಲವು ಕಲರಿಂಗ್ ತಗೊಳುತ್ತೆ. ಈ ತರದ್ದೆಲ್ಲ ಬೇಕಾದಷ್ಟು ಕೆಮಿಕಲ್ ಪ್ರೊಸೆಸ್ ನಮ್ಮ ಬಾಡಿ ಒಳಗಡೆ ಆಗುತ್ತೆ. ಇದಿಷ್ಟು ಆಗುವಾಗ ನಾವು ತಗೊಂಡಂತ ಆಹಾರದಲ್ಲಿ ಯಾವ್ದಾದ್ರು ನೀವು ಹೇಳಿದಾಗೆ ಬೇರೆ ಬೇರೆ ಕಾಂಬಿನೇಷನ್ಸ್ ಇದ್ಬಿಟ್ರೆ ಅದು ವಿಷವಾಗಿ ಪರಿಣಾಮವನ್ನು ಹೊಂದಿ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಆಟೋ ಇಂಟಾಕ್ಸಿಕೇಶನ್ ಅಂತ ಇದನ್ನ ಕರಿತೀವಿ. ನಾವೇ ಒಂದು ಇದು ಮಾಡ್ಕೊಂಡು, ಯಾರಿಗೂ ಮೈಗ್ರೇನ್ ಇದೆ, ಅವನು ಎಣ್ಣೆ ತಿಂತಾನೆ ಕರೆದಿದ್ದನ್ನ, ಗ್ಯಾರಂಟಿ ಅವನಿಗೆ ಮಾರನೇ ದಿವಸ ತಲೆನೋವು ಬರುತ್ತೆ, ವಾಂತಿ ಆಗತ್ತೆ, ಇಡೀ ದಿವಸ ತಲೆನೋವು ಒದ್ದಾಡ್ತಾನೆ. ಮೈಗ್ರೇನ್ ಬರಕ್ ಕಾರಣ ಏನಂದ್ರೆ ಆ ಎಣ್ಣೆಲಿ ಕರ್ದಿದ್ದು ತಿಂದೋದು. ಅವ್ರಿಗೆ ಎಣ್ಣೆ ಅಲರ್ಜಿ ಇರುತ್ತೆ, ಆದ್ರೆ ಎಣ್ಣೆದೇ ತಿಂತಾರ ಅವರು. ಆದ್ರೆ ಎಷ್ಟು ತಿನ್ಬೇಕು ಎಣ್ಣೆನ? ಅವ್ರು ತಿನ್ಲೇಬಾರ್ದು ಅಂತಲ್ಲ, ಕ್ವಾಂಟಿಟಿ ಒಂದಿಷ್ಟನ್ನ ಸ್ಪೆಸಿಫೈ ಮಾಡ್ತೀವಿ, ಅಷ್ಟು ಮಾತ್ರ ಎಣ್ಣೆ ತಗೋಬೇಕು. ಒಗ್ಗರಣೆಗೆ ಹಾಕೊಳ್ಳೋಷ್ಟು, ಇನ್ನೊಂದು ಸ್ವಲ್ಪ ಅಷ್ಟೇ. ಅದಕ್ಕಿಂತ ಜಾಸ್ತಿ ಯಾವುದೋ ಚಿಪ್ಸ್ ತಿಂದೆ, ವಡೆ ತಿಂದೆ, ಬಜ್ಜಿ ತಿಂದೆ, ಬೋಂಡಾ ತಿಂದೆ, ಚಕ್ಲಿ ತಿಂದೆ, ಕೊಡಬಳೆ ತಿಂದೆ, ಪೂರಿ ತಿಂದೆ ಅಂದ್ರೆ ಡೆಫಿನೆಟ್ ಆಗಿ ಮಾರನೇ ದಿವಸ ಮೈಗ್ರೇನ್ ಪೇಷಂಟ್ಗೆ ಮೈಗ್ರೇನ್ ಬಂದೇ ಬರುತ್ತೆ. ಈ ರೀತಿ ಈಗ ಕಾಂಬಿನೇಷನ್ ಆಫ್ ಫುಡ್ಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಇದೊಂದು ಹ್ಯಾಬಿಟ್ ಅಂತ ಕರಿತೀವಿ ನಾವು. ಈ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ರೆಗ್ಯುಲರ್ ಹ್ಯಾಬಿಟ್ ಅದು. ಮನೇಲೂ ತಿಂತೀವಿ, ಹೊರಗಡೆನೂ ತಿಂತೀವಿ. ಆ ಮನೇಲಿ ಏನ್ ತಿಂದಿದೀವಿ, ಹೊರಗಡೆ ಏನ್ ತಿಂತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಎರಡೂ ಮಿಕ್ಸ್ ಆಗಿರುತ್ತೆ. ಈ ತರ ಜಾಯಿಂಟ್ಸ್ ಗಳು ಬಂದು ಕೂತ್ಕೊಂಡಾಗ ಜಾಯಿಂಟ್ಸ್ ಪೇನ್ ಬರುತ್ತೆ. ಅಂದ್ರೆ ಇವತ್ತೇ ಬರ್ಬೇಕಂತಿಲ್ಲ. ಅಕ್ಯುಮುಲೇಷನ್ ಆಫ್ ಪಾಯ್ಸನ್ಸ್, ಅದನ್ನ ಪಾಯ್ಸನ್ ಅಂತಲೇ ಕರಿಬಹುದು. ಆ ತರ ಪಾಯ್ಸನ್ಸ್ ಅಕ್ಯುಮುಲೇಟ್ ಆಗುತ್ತೆ. ನಮ್ಮಲ್ಲಿ ಆಮ ಅಂತ ಕರಿತೀವಿ ಅದನ್ನ. ಆಮ ಅಂದ್ರೆ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಅಂತ.
ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ ಅದು ಹಾಗೆ ಉಳಿದು ಬಿಟ್ರೆ ಬಾಡಿ ಒಳಗಡೆ ಆಮವಾಗೇ ಉಳಿದ್ರೆ ನಾಲ್ಗೆಯಲ್ಲಿ ಒಂಥರ ಕೋಟಿಂಗ್ ಬರುವಂತದ್ದು ಇರ್ಬೋದು, ಮೈಕೈ ಎಲ್ಲ ಭಾರ ಆದಂಗ ಆಗುವಂತದ್ದು ಇರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅದು ತೋರಿಸ್ಕೊಳ್ತಾ ಹೋಗುತ್ತೆ. ಸಿಂಪ್ಟಮ್ಸ್ ಬೇರೆ ಬೇರೆ ಇರುತ್ತೆ. ನಿದ್ರೆ ಯಾವಾಗಲೂ ತೂಕಡ್ಸಣ ಅನ್ಸುತ್ತೆ, ನೋಡಿದ್ರೆ ಯಾವುದೇ ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸಿ ಬೇರೆ ಬೇರೆ ಟೆಸ್ಟ್ಗಳೆಲ್ಲ ಮಾಡಿಸಿ ಎಲ್ಲವೂ ನಾರ್ಮಲ್ ಇರುತ್ತೆ. ಅರೆ ಎಲ್ಲ ನಾರ್ಮಲ್ ಇದೆ, ಬೆಳಗ್ಗೆ ತೂಕಡಿಕೆ ಬರುತ್ತೆ ಸಾರ್ ಅಂತಾನೆ. ಇದು ಯಾವಾಗಲೂ ತಿಂದಿರುವಂತ ಆಹಾರದ ಆಮದ ಒಂದು ಪ್ರಭಾವದಿಂದ ಇದನ್ನ ಆಚೆಗೆ ಹಾಕೊಳ್ಳೇಬೇಕು ನಾವು. ಅದಕ್ಕೋಸ್ಕರ ನಾವು ಪಂಚಕರ್ಮ ಅಂತೆಲ್ಲ ಮಾಡ್ತೀವಿ. ಇದನ್ನೇ ನಾವು ಈ ಫುಡ್ ಆಟೋ ಇಂಟಾಕ್ಸಿಕೇಶನ್ ಅಂತ ಹೇಳಿದ್ರೆ ಅದನ್ನೇ ನಾವು ಅಸಾತ್ಮ್ಯ ಆಹಾರ ಅಂತ ನಾವು ಕರಿತೀವಿ. ಸಾತ್ಮ್ಯ ಅಂದ್ರೇನು, ನಮ್ಗೆ ಒಂದು ಸೆಟ್ ಆಫ್ ಒಂದು ಪ್ಯಾಟರ್ನ್ ಆಹಾರ ನಾವು ತಿಂತಾ ಇದೀವಿ. ಅಕ್ಕಿ ತಿಂತೀವಿ, ಗೋಧಿ ತಿಂತೀವಿ, ಏನೋ ಒಂದು ತಿಂತೀವಿ, ರಾಗಿ ತಿಂತೀವಿ, ಅದಕ್ಕೆ ಬೇಕಾದಂತ ಸಾಂಬಾರ್ ತಿಂತೀವಿ, ದೋಸೆ ತಿಂತೀವಿ, ಏನೋ ತಿಂತೀವಿ. ಅದೊಂದು ಸೆಟ್ ಆಫ್ ಆಹಾರ, ಅದು ಸಾತ್ಮ್ಯ ಆಗಿದೆ ನಮ್ಗೆ. ಇದಕ್ಕಿದ್ದಂಗೆ ಏನೋ ಒಂದು ಚೇಂಜ್ ಮಾಡ್ಬಿಡ್ತೀವಿ, ಅಥವಾ ಅದ್ರ ಜೊತೆಗೆ ಇನ್ನೇನೋ ಒಂದು ಸೇರ್ಸ್ಕೊಂಡು ತಿನ್ಬಿಡ್ತೀವಿ. ಈಗ ಮದುವೆ ಮನೆಗೆ ಹೋಗ್ತೀವಿ ನಾವು, ಊಟ ಎಲ್ಲ ಆದ್ಮೇಲೆ ಐಸ್ ಕ್ರೀಮ್ ಕೊಡ್ತಾರೆ, ಐಸ್ ಕ್ರೀಮ್ ತಿನ್ಬಿಡ್ತೀವಿ. ಐಸ್ ಕ್ರೀಮ್ ತಿನ್ಬಾರ್ದು. ಯಾವುದೇ ಮಜ್ಜಿಗೆ ಕೊನೆನೆ, ಮಜ್ಜಿಗೆ ಅನ್ನ ಊಟ ಮಾಡೋದಂದ್ರೆ ಅದು ಎಂಡ್, ಅದು ದಿ ಎಂಡ್. ಭೋಜನ ಅಂತ ತಕ್ರ ಅಂತ ಹೇಳ್ತಾರೆ. ತಕ್ರ ಅಂದ್ರೆ ಮಜ್ಜಿಗೆ ಕುಡಿದ್ರೆ ಎಲ್ಲ ಜೀರ್ಣ ಮಾಡ್ಕೊಳ್ಬಹುದು. ನಿಮ್ಮ ಪಾಯ್ಸನಸ್ ಮೆಟೀರಿಯಲ್ ಏನೇನು ಅಲ್ಲಿ ಬಂದಿರುತ್ತೋ ಎಕ್ಸೆಸ್ ಆಗಿ ನಾವು ತಿಂದಿರೋದ್ರದ್ದು ಅದನ್ನೆಲ್ಲ ಡೈಜೆಸ್ಟ್ ಮಾಡಕ್ಕೆ ಮಜ್ಜಿಗೆ ಇರುತ್ತೆ. ಐಸ್ ಕ್ರೀಮ್ ತಿನ್ಬಿಟ್ರೆ ಏನಾಗುತ್ತೆ, ಅಗೇನ್ ಅಲ್ಲಿ ಆಮ ಉತ್ಪತ್ತಿ ಆಗುತ್ತೆ. ಆದ್ರೆ ಏನಾಗುತ್ತೆ, ನಾವೆಲ್ಲ ಎಲ್ಲಾ ಕಡೆ ಹೋದ ಜಾಗದಲ್ಲೆಲ್ಲ ಐಸ್ ಕ್ರೀಮ್ ತಿಂತಿದೀವಿ, ನಮ್ಗೆ ಏನೂ ಆಗಿಲ್ಲ ಅಂತ ಹೇಳ್ಕೊಂಡಿರೋರು ಇದಾರೆ. ಇವತ್ತಿಗಾಗಲ್ಲ. ಅದು ಇನ್ನು 5 ವರ್ಷಕ್ಕೋ 10 ವರ್ಷಕ್ಕೋ ಅದು ಎಲ್ಲೋ ಒಂದ್ ಕಡೆ ಡಿಪಾಸಿಟ್ ಆಗಿರುತ್ತೆ. ನಾವ್ ಇಟ್ಟಿರುವಂತ ಹಣ ಹೇಗೆ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಆಗಿರುತ್ತೋ ಹಂಗೆ ಡಿಪಾಸಿಟ್ ಆಗಿರುತ್ತೆ. ವಿರುದ್ಧ ಆಹಾರ, ಒಂದಕ್ಕೊಂದಕ್ಕೆ ವಿರುದ್ಧ, ಇನ್ಕಾಂಪಟಬಲ್ ಫುಡ್ ಅಂತಲೂ ಕರಿತೀವಿ ನಾವು. ಕೆಲವು ಆಹಾರ ಮಿಶ್ರಣ ದೇಹಕ್ಕೆ ಒಗ್ಗೋದೇ ಇಲ್ಲ. 6 ರಸಗಳನ್ನ ಹೇಳ್ತೀವಿ ನಾವು. ಆ 6 ರಸಗಳಲ್ಲಿ ಸಾಮಾನ್ಯವಾಗಿ 6 ರಸಗಳನ್ನ ಯಾರು ಸತತವಾಗಿ ಸರಿಯಾದ ರೀತಿಯಲ್ಲಿ ಸೇವನೆ ಮಾಡ್ತಿರ್ತಾನೆ ಅವನಿಗೆ ಶಕ್ತಿ ಜಾಸ್ತಿ ಇರುತ್ತೆ. 2-3 ರಸಗಳನ್ನ ಮಾತ್ರ ಸೇವಿಸ್ತಿರ್ತಾರೆ ಕೆಲವರು. ನಾನು ಸ್ವೀಟ್ ಮುಟ್ಟೋದೇ ಇಲ್ಲ, ನನಗೆ ಅಸಹ್ಯನೇ, ನಾನು ಸ್ವೀಟೇ ಮುಟ್ಟಲ್ಲ ಅಂತ ಹೇಳ್ತಾರಲ್ಲ, ಅದು ಕೆಟ್ಟದು. ಕೆಲವರು ಲವಣನೇ ಮುಟ್ಟಲ್ಲ ಅಂತ ಹೇಳ್ಬಿಡ್ತಾನೆ, ಅದು ಕೆಟ್ಟದು. ಹಾಗೇನೆ ಕಟು, ತಿಕ್ತ, ಕಷಾಯ ಅಂತ 3 ಇದನ್ನ ಹೇಳ್ತೀವಿ. ಮತ್ತೆ ಹಾಗೇನೆ ಆ 6 ರಸಗಳನ್ನ, ಷಡ್ರಸೋಪೇತವಾದಂತ ಆಹಾರ ಅಂದ್ರೆ ಬೇರೆ ಬೇರೆ ಕಾಂಬಿನೇಷನ್ಗಳಲ್ಲಿ ನಾವು ತಗೊಂಡಾಗ ಆಗ ಅವನು ಶಕ್ತಿವಂತನಾಗಿರ್ತಾನೆ. ಇಲ್ಲದೆ ಹೋದ್ರೆ ಆ ಶಕ್ತಿ ಇರಲ್ಲ ಅವನಿಗೆ. ಯಾವ ರಸದಿಂದ ಬರಬೇಕಾದಂತ ಶಕ್ತಿ ಬೇಕಾಗಿತ್ತು ಆ ಶಕ್ತಿನೇ ಇರಲ್ಲ. ಡೈಜೆಷನ್ ನಲ್ಲಿ ಎಲ್ಲೋ ಒಂದು ಕಡೆ ಕೊರತೆಗಳು ಕಾಣಕ್ಕೆ ಶುರುವಾಗ್ಬಿಡುತ್ತೆ. ಸೋಡಿಯಂ ಡಿಫಿಷಿಯನ್ಸಿ ಕಾಣಕ್ಕೆ ಶುರುವಾಗುತ್ತೆ. ಈ ರೀತಿ ನಾವು ಬ್ಲಡ್ ಇದ್ರೊಳಗಡೆ ಒಂದು pH ವ್ಯಾಲ್ಯೂ ಅಂತ ಇರುತ್ತೆ. ಆ pH ವ್ಯಾಲ್ಯೂನ ಮೇಂಟೈನ್ ಮಾಡ್ಕೊಂಡಿರ್ಬೇಕು ನಾವು. ಮೇಂಟೈನ್ ಮಾಡ್ಬೇಕಾದ್ರೆ 6 ರಸಗಳನ್ನ ಸರಿಯಾದ ಪ್ರಮಾಣದಲ್ಲಿ ನಾವು ಸೇವಿಸ್ಬೇಕು. ಸರ್, ಇವಾಗ ಏನಾಗಿದೆ ಅಂದ್ರೆ ಈ ಕಾಂಬಿನೇಷನ್, ಫುಡ್ ಕಾಂಬಿನೇಷನ್ ಅಂತ ಬಂದಾಗ ಇಂಟರ್ನೆಟ್ ಅಲ್ಲಿ ಸಾಕಷ್ಟು ವಿಚಾರಗಳು ಬರುತ್ತೆ. ಯಾರೋ ಮಾಡಿದ್ರು ಅಂತಾರೆ, ಮನೇಲಿ ಟ್ರೈ ಮಾಡಕ್ ಹೋಗ್ತೀವಿ. ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ಹೀಗೆ ಒಂದು ಡಯಟ್ ಫುಡ್ ಏನೋ ಬೇಕು ಅಂತ ಹೇಳಿ ಮಾಡಕ್ ಹೋದಾಗ ಒಬ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಬೀಟ್ರೂಟ್ಗೆ ಮೊಸರು ತುರಿದು ಹಾಕೊಳ್ಳೋದು, ಅಂದ್ರೆ ತುರಿದಿರೋ ಬೀಟ್ರೂಟ್ಗೆ ಮೊಸರನ್ನ ಮಿಕ್ಸ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಗೊಳ್ಳೋದು ಅಂತ. ನಂಗೆ ಅವಾಗ ಡಾಕ್ಟರ್ ಹೇಳಿದ್ರು, ಇದು ಕಂಪ್ಲೀಟ್ಲಿ ವಿರುದ್ಧ ಆಹಾರ, ಇದೆರಡು ಕಾಂಬಿನೇಷನ್ ಎಲ್ಲ ಫಸ್ಟ್ ಸ್ಟಾಪ್ ಮಾಡಮ್ಮ ಅಂತ ಹೇಳಿದ್ರು. ಅವಾಗ ನನಗೆ ಅಲಾರ್ಮಿಂಗ್ ಅನ್ನಿಸ್ತು, ಓ ಈ ಥರನೂ ಇದೆಯಾ ಅಂತ. ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಟಿಪಿಕಲ್ ಆಗಿ ನಿತ್ಯದಲ್ಲಿ ನಾವು ಮಾಡುವಂತಹ ತಪ್ಪುಗಳೇನು, ವಿರುದ್ಧ ಆಹಾರಗಳು ಕಾಂಬಿನೇಷನ್ಸ್ ಏನ್ ತಪ್ಪು ಮಾಡ್ತಾ ಇದೀವಿ ಅಂತ. ಈಗ ನೀವು ಹೇಳಿದ್ರಿ ಐಸ್ ಕ್ರೀಮ್ ಲಾಸ್ಟ್ ಅಲ್ಲಿ ತಿನ್ಬಾರ್ದು ಅಂತ ಹೇಳಿ, ಆ ತರದ್ದು ಜನರಿಗೆ ಅರ್ಥ ಆಗೋ ಹಾಗೆ ಏನಾದ್ರು ಸಿಂಪಲ್ ರಾಂಗ್ ಪ್ರಾಕ್ಟೀಸಸ್ ಹೇಳ್ಬೋದಾ? ಖಂಡಿತ. ಈಗ ನಾವೇನು ಹೊಸದಾಗಿ ಹೇಳ್ತಾ ಇಲ್ಲ, ಎಲ್ಲಾ ಕಡೆನೂ ಗೋಬಿ ಮಂಚೂರಿ ತಿಂತಾರೆ, ಅದ್ರೊಳಗೆ ಅಜಿನೋಮೋಟೋ ಅನ್ನುವಂತ ಒಂದು ಕೆಮಿಕಲ್ ಇರುತ್ತೆ. ತಿನ್ಬಾರ್ದು ಅಂತ ಗೊತ್ತು, ಆ ಕೆಮಿಕಲ್ ಡೇಂಜರಸ್ ಕೆಮಿಕಲ್ ಅಂತಲೂ ಗೊತ್ತು, ಆದ್ರೂ ತಿಂತೀವಿ ನಾವು. ಅಂದ್ರೆ ಅದು ಗ್ಯಾಸ್ಟ್ರೈಟಿಸ್ ಇರೋನ್ಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಮಾಡುತ್ತೆ, ಡಯಾಬಿಟಿಸ್ ಇರೋನ್ಗೆ ಶುಗರ್ ಜಾಸ್ತಿ ಮಾಡುತ್ತೆ, BP ಇರೋನ್ಗೆ BP ಹೈ ಮಾಡುತ್ತೆ. ಅದು ಅಜಿನೋಮೋಟೋನ ಕೆಲಸನೇ ಅದು. ಆದ್ರೂ ನಾವು ತಿಂತೀವಿ ಅಂದ್ರೆ ಪ್ರಜ್ಞಾಪರಾಧ ಅಂತ ಕರಿತೀವಿ. ಗೊತ್ತಿದ್ದು ಮಾಡುವಂತ ಅಪರಾಧಗಳು ಅಂತ. ಈಗ ಡ್ರಿಂಕ್ಸ್ ಮಾಡೋದು, ಅದ್ರ ಜೊತೆಗೆ ಡ್ರಿಂಕ್ಸು, ಈ ಕಡೆ ಒಂದಿಷ್ಟು ಇದನ್ನು ತಿನ್ಬಿಡೋದು, ಆ ಕಡೆ ಅದನ್ನು ಡ್ರಿಂಕ್ಸು ತಗೊಳ್ಳೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಇನ್ನೂ ಹೆಚ್ಚೆಚ್ಚು ನಮ್ಮ ದೇಹದಲ್ಲಿ ಆಮದ ಉತ್ಪತ್ತಿಗೆ ನಾವೇ ಕಾರಣ ಆಗ್ತೀವಿ. ಇದಕ್ಕೆ ನೀವು ಹೇಳ್ದಂಗೆ 6 ಕಾಲಗಳನ್ನು ಮತ್ತೆ ಬೇರೆ ಬೇರೆ ಇದನ್ನು ಹೇಳ್ತೀವಿ ನಾವು. ದೇಶ, ಕಾಲ, ಹಾಗೇನೆ ರೋಗ, ಡಿಸೀಸಸ್ಸು, ಪ್ರಕೃತಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಬಾಡಿ. ಪ್ರತಿಯೊಬ್ಬನ ಬಾಡಿನೂ ಬೇರೆ ಬೇರೆ ತರ ಕೆಲಸ ಮಾಡುತ್ತೆ. ಅದು ಸ್ವಭಾವ ಅಂತಲೂ ಕರಿತೀವಿ, ಇನ್ಹೆರಿಟೆಂಟ್ ನೇಚರು ಇರುತ್ತೆ, ಅಭ್ಯಾಸ ಅಂತ ಕರಿತೀವಿ. ಈ 6 ಎಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ತಿಂತೀವೋ ಆ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆನೂ ಆಗಲ್ಲ, ವ್ಯತ್ಯಾಸನೂ ಆಗಲ್ಲ ಬಾಡಿ ಒಳಗಡೆ. ಎಷ್ಟೋ ಸಲ ಆಮ ಇರುತ್ತೆ, ಆಮ ಕ್ಲಿಯರ್ ಆಗ್ಬಿಡುತ್ತೆ, ಇನ್ನೊಂದ್ಸಲ ಕ್ಲಿಯರ್ ಆಗ್ಬಿಡುತ್ತೆ. ಆದ್ರೆ ಎಷ್ಟೋ ಸಲ ಆಮ ಇದ್ದದ್ದು ಕ್ಲಿಯರ್ ಆಗೋದೇ ಇಲ್ಲ, ಏನೇ ಮಾಡಿದ್ರು ಕ್ಲಿಯರ್ ಆಗಲ್ಲ. ಬಿಕಾಸ್ ಆಫ್ ಕಾಲ, ಬಿಕಾಸ್ ಆಫ್ ನಾವು ಸೇರಿಸುವಂತ ಸಾತ್ಮ್ಯ ಆಹಾರ. ಸಾತ್ಮ್ಯ ಆಹಾರ ಇದ್ದಾಗಲೂ ಅಲ್ಲಿ ಆಮ ಇದ್ದಾಗ
ಈ ಸಾತ್ಮ್ಯ ಆಹಾರನೂ ಅಸಾತ್ಮ್ಯವಾಗಿ ಕೆಲಸ ಮಾಡುವಂಥದ್ದನ್ನು ನಾವು ನೋಡ್ತೀವಿ. Okay. ಅದನ್ನ ರೀಜನ್ ಅಂತ ಕರಿತೀವಿ. ಕಾಲ ಅಂದ್ರೆ ಸೀಸನ್ ಅಂತ ಕರಿತೀವಿ. ಯಾವ ಸೀಸನ್ ಅಲ್ಲಿ ಏನ್ ತಿನ್ಬೇಕು ಅದು ಗೊತ್ತಿಲ್ಲದಲೆ ತಿಂದಾಗ ಇವೆಲ್ಲ ಆಗುವಂತದ್ದು ಇರುತ್ತೆ. ಕೆಲವು ಡಿಸೀಸ್ ಅಲ್ಲಿ ಕೆಲವು ತಿನ್ಬಾರ್ದು ಅಂತ ಹೇಳ್ತೀವಿ, ಅದನ್ನೇ ತಿಂತಾರ. ಗ್ಯಾಸ್ಟ್ರೈಟಿಸ್ ಇರೋನ್ಗೆ ಹಸಿರು ಮೆಣಸಿನಕಾಯಿ ತಿನ್ಬೇಡ ಅಂತೀವಿ, ಅದು ಅಸಾತ್ಮ್ಯ. ಅವನಿಗೆ ಆ ಟೈಮಲ್ಲಿ ಗ್ಯಾಸ್ಟ್ರೈಟಿಸ್ ಇರೋವರೆಗೂ ಅದು ಅಸಾತ್ಮ್ಯ, ಆದ್ರೆ ತಿಂತಾನೆ, ಏನ್ ಮಾಡಕ್ಕಾಗುತ್ತೆ, ಅವನಿಗೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಹಿಂಗೆ ಆಲ್ಕಲೈನ್ ಮಾಡ್ಕೋಬೇಕು, ಬ್ಲಡ್ ಅನ್ನ ಆಲ್ಕಲೈನ್ ಮಾಡ್ಕೋಬೇಕು, ಅಸಿಡಿಕ್ ಮಾಡ್ಕೊಳಕ್ ಹೋಗ್ಬಾರ್ದು. ಸಾಮಾನ್ಯವಾಗಿ ಇವೆಲ್ಲ ತಿಂದಾಗ ಆಸಿಡ್ ಜಾಸ್ತಿ ಆಗ್ತಾ ಹೋಗುತ್ತೆ, pH ವ್ಯಾಲ್ಯೂನಲ್ಲಿ ವ್ಯತ್ಯಾಸ ಆದ ಕಾರಣ ಯೂರಿಕ್ ಆಸಿಡ್ ಇರ್ಬೋದು, ಅವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಲೋ ಕ್ಯಾಲರಿ ಇರ್ತಕ್ಕಂಥದ್ದು ಫ್ರೂಟ್ಸ್ಗಳು, ವೆಜಿಟೇಬಲ್ಸು, ಇವುಗಳನ್ನ ನೋಡ್ಕೊಂಡು ತಿನ್ಬೇಕಾಗತ್ತೆ. ಸರ್, ಮಾರ್ಕೆಟ್ ಅಲ್ಲಿ ಏನಾದ್ರೂ ತಪ್ಪು ಪದಾರ್ಥಗಳು ಸಿಗ್ತಾ ಇದೆಯಾ? ಈ ರಾಂಗ್ ಕಾಂಬಿನೇಷನ್ಸ್ ಅನ್ನುವಂಥದ್ದು ರೆಡಿ ಪದಾರ್ಥಗಳೇನಾದ್ರೂ ಸಿಗ್ತಾ ಇದೆಯಾ ನಮಗೆ ಗೊತ್ತಿಲ್ಲದೆ ಇರುವಂತದ್ದು? ಸಿಗುತ್ತೆ. ಟಿನ್ಡ್ ಫುಡ್, ಆಲ್ ಟಿನ್ಡ್ ಫುಡ್, ಎಲ್ಲವೂ ವಿರುದ್ಧ ಆಹಾರಗಳೇ ಅವೆಲ್ಲ. ಯಾಕೆಂದ್ರೆ ಅವಕ್ಕೆಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಈಗ ಅಲ್ಲಿ ಎಕ್ಸಾಂಪಲ್ ಅಂತ ಹೇಳಿದಾಗ ನಾವು ಒಂಥರ ಮಾರ್ಕೆಟಿಂಗ್ ವಿರುದ್ಧವಾಗಿ ಬಿಡ್ತೀವಿ. ಒಂದು ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಆತರ ಯಾವುದೇ ಪೌಡರ್ಗಳು ಮಕ್ಕಳಿಗೆಲ್ಲ ತಿನ್ನಿಸ್ತಾ ಇರ್ತಕ್ಕಂಥ ಪೌಡರ್ಗಳು ಯಾವ್ಯಾವ್ದಿದೆ ಎಲ್ಲವೂ ವಿರುದ್ಧವಾಗಿ ಇರುತ್ತೆ. ಯಾಕೆಂದ್ರೆ ಅಷ್ಟು ಚಿಕ್ಕ ಮಕ್ಕಳಿಗೆ ಕಲರಿಂಗ್ ಇದ್ಬೇಕಾಗಿರ್ಲಿಲ್ಲ, ಅದಕ್ಕೆ ಕಲರ್ ಹಾಕಿರ್ತಾರೆ. ಸೆಂಟ್ ಅದಕ್ಕೆ ಸ್ಮೆಲ್ ಬರೋ ತರ ಮಾಡಿ ಆ ಮಗುಗೆ ಆರೆಂಜ್ ಫ್ಲೇವರ್ಡ್ ಅಂತ ಹೇಳ್ತಾರೆ. ಯಾವ್ದು ಆರೆಂಜ್ ಅಲ್ಲಿ ಫ್ಲೇವರ್ ಮಾಡಿ ಹಾಕಿದ್ರೆ ಇಲ್ಲ, ಅದು ಯಾವುದೋ ಒಂದು ಕೆಮಿಕಲ್ ಹಾಕಿ ಆರೆಂಜ್ ಫ್ಲೇವರ್ ಮಾಡಿದ್ದೀರಿ. ಅಗೈನ್ ಪ್ರಿಸರ್ವೇಟಿವ್ ಹಾಕಿದಿರಿ. ಪ್ರಿಸರ್ವೇಟಿವ್ ಹಾಕಿದಂಥದ್ದು ಮಕ್ಕಳ ಬಾಡಿಗೆ ಬೇಕಾಗೇ ಇಲ್ಲ, ಅಗತ್ಯನೇ ಇಲ್ಲ. ಬಿಕಾಸ್ ಮಕ್ಕಳದ್ದು 5 ವರ್ಷದವರೆಗೆ ಯಾವುದೇ ಕಾಯಿಲೆ ಬರೋದೇ ಇಲ್ಲ. ತಾಯಿಯ ಹೊಟ್ಟೆಯಿಂದ ಬಂದ ಮೇಲೆ 5 ವರ್ಷದವರೆಗೆ ಅದಕ್ಕೆ ಇಮ್ಯುನಿಟಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇವತ್ತು ನಾವು ವ್ಯಾಕ್ಸಿನು ಅದು ಇದು ಕೊಡೋದ್ರಿಂದ ಹಿಂಗೆ ಆಗ್ತಿದೆ ಅಂತ ಹೇಳ್ತಿದೀವಿ, ಏನಿಲ್ಲ. ಹಿಂದೆ ಯಾರು ಕೊಡ್ತಾ ಇರಲಿಲ್ಲ, ಏನೂ ಆ ಥರ ಆಗ್ತಾ ಇರಲಿಲ್ಲ. ಇವತ್ತು ವ್ಯಾಕ್ಸಿನ್ ಕೊಡುವಂಥ ಒಂದು ಸ್ಥಿತಿ ಬಂದು ಬೇಕಾದಷ್ಟು ವ್ಯಾಕ್ಸಿನ್ ಇಂದಲೇ ಹಗರಣಗಳು ನಡೀತಾ ಇರೋದು ಬೇಕಾದಷ್ಟು ನಮಗೆಲ್ಲ ಗೊತ್ತಾಗಿದೆ. ಈಗ ಅಮೆರಿಕಾದಲ್ಲಿ ಅನೇಕರು ವ್ಯಾಕ್ಸಿನೇ ಹಾಕ್ಸಲ್ಲ. ಯಾಕೆ ಹಾಕಿಸ್ತಾ ಇಲ್ಲ ಅಂದ್ರೆ ಆ ವ್ಯಾಕ್ಸಿನ್ ಅಗತ್ಯ ಇಲ್ಲ ನಮ್ಗೆ ಅಂತಾರೆ. ಈಗ ಇಲ್ಲಿ ಇಂಡಿಯಾದಲ್ಲಿ ಫೋರ್ಸ್ ಹಾಕಿಸ್ತಾ ಇದೀವಿ. ಅನೇಕ ವ್ಯಾಕ್ಸಿನ್ಗಳಿಂದಾಗಿ ಬೇಕಾದಷ್ಟು ತೊಂದರೆಗಳು ಇವತ್ತು ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಅದು ಅಸಾತ್ಮ್ಯ. ಮನುಷ್ಯನ ದೇಹಕ್ಕೆ ಬೆಳೆದೇ ಇರೋದು ಫಾರಿನ್ ಬಾಡಿ. ಅದು ಫಾರಿನ್ ಬಾಡಿ ತಗೊಂಬಂದು ಪ್ರತಿಯೊಂದು ಸೆಲ್ಸ್ ಒಳಗೆ ತುಂಬುತ್ತಾ ಇದೀವಿ ನಾವು. ಮುಂದಿನ ಪೀಳಿಗೆಯಲ್ಲಿ DNA ನಲ್ಲಿ ಬದಲಾವಣೆಗಳು ಇದ್ರೊಳಗೆ ಕಾಣಿಸ್ತೀವಿ ನಾವು. ವಿರುದ್ಧ ಆಹಾರ ಅಂತ ನೀವು ಕೇಳಿದಾಗ ನಾನು ಹೇಳ್ಬೇಕಾಗಿರೋದು, ಹಾಲಿನ ಜೊತೆ ಮೀನನ್ನ ಸೇವಿಸ್ತಾರೆ ಕೆಲವರು. ಮೀನು ಮತ್ತು ಹಾಲು ಬಹಳ ಕೆಟ್ಟ ಇದು ಅದು. ಮತ್ತೆ ಹಾಲಿನ ಜೊತೆ ಹಣ್ಣುಗಳು ತಗೊಳ್ಳುವಂಥದ್ದು, ಆಮೇಲೆ ಹಾಲಿನ ಜೊತೆ ಉಪ್ಪು, ಮತ್ತೆ ಹಾಲಿನ ಜೊತೆ ಜೇನು, ಅದರಲ್ಲೂ ಬಿಸಿ ನೀರು ಮತ್ತು ಜೇನು ಬಹಳ ಕೆಟ್ಟದ್ದು. ವಿರುದ್ಧ ಆಹಾರ. ಬೆಳಿಗ್ಗೆ ಹೊತ್ತು ಹೊಟ್ಟೆ ಕ್ಲೀನ್ ಆಗುತ್ತೆ, ಡಿಟಾಕ್ಸ್ ಪ್ರಾಸೆಸ್ ಅಂತ ಅನ್ಕೊಂಡು ಎಷ್ಟೋ ಜನ ಬಿಸಿನೀರಿಗೆ ಜೇನುತುಪ್ಪ, ನಿಂಬೆಹಣ್ಣು ಹಾಕೋತಾರೆ. ಮಾಡಬಾರ್ದು. ತುಂಬಾ ಬೆಚ್ಚಗೆ ಅಂದ್ರೆ ತುಂಬಾ ಉಗುರು ಬೆಚ್ಚಗಿನ ನೀರಲ್ಲೂ ಇದ್ರೆ ಸಾಕು. ಹಾಕಿದ್ರೆ ಕಾಂಪೌಂಡ್ಸ್ ಚೇಂಜ್ ಆಗುತ್ತೆ. ಒಳಗಡೆ ಬಾಡಿ ಒಳಗಡೆ ಇರತಕ್ಕಂತ ಸೂಕ್ಷ್ಮಾತಿ ಸೂಕ್ಷ್ಮವಾದಂತ ವೇನ್ಸ್ಗಳ ವೆನ್ಯೂಲ್ಸ್ ಅಂತ ಕರಿತೀವಿ. ಅಂದ್ರೆ ರಕ್ತನಾಳಗಳ ಕೊನೆಯ ಭಾಗ ವೆನ್ಯೂಲ್ಸ್ ಅಂತ ಕರಿತೀವಿ. ವೇನ್ಸ್ ಅಂತೀವಲ್ಲ, ಅದರದ್ದು ಕೊನೆಯ ಭಾಗ ಅದು ಒಡೆದೋಗ್ಬಿಡುತ್ತೆ, ಬರ್ಸ್ಟ್ ಆಗ್ತಾ ಹೋಗುತ್ತೆ. ಅದು ಡೈಲಿ ತಗೊಳ್ತಾ ಬರ್ಸ್ಟ್ ಆಗಿ ಅದು ರಫ್ ಆಗ್ಬಿಟ್ಟು ಆ ಜಾಗದಲ್ಲಿ ಒಂದು ಹಾರ್ಡ್ ಮಾಸ್ ಶುರುವಾಗುತ್ತೆ. ಆಮೇಲೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ, ಇದು ಹೊಟ್ಟೆ ಕ್ಯಾನ್ಸರ್ ಆಗ್ಬಹುದು ಅಥವಾ ಕರುಳಿನ ಕ್ಯಾನ್ಸರ್ ಆಗ್ಬಹುದು. ಇದಕ್ಕೆ ಕಾರಣ ಯಾವಾಗಲೂ ನಾವು ಮಾಡಿದಂತ ಒಂದು ಅನಾಚಾರ. ಎಷ್ಟೋ ವರ್ಷಗಳ ಹಿಂದಿಂದ 1 ತಿಂಗಳು 2 ತಿಂಗಳು 1 ವರ್ಷ ಕಂಟಿನ್ಯೂಸ್ ನ ಕುಡಿದಿದ್ದೀನಿ. ಸಣ್ಣ ಆದೆ ಅವಾಗ ತಗೊಂಡಾಗ ಅಂತಲೂ ಹೇಳ್ತೀವಿ. ಸಣ್ಣ ಯಾಕಾದೆ ಅಂತ ಇವ್ರಿಗೆ ಗೊತ್ತಿರಲ್ಲ. ಯಾವಾಗಲೂ ಒಂದು ಕ್ಯಾನ್ಸರ್ ಗೆಡ್ಡೆ ಅಲ್ಲಿ ಉತ್ಪತ್ತಿ ಆಗ್ಬಿಡುತ್ತೆ. ಯಾಕೆಂದ್ರೆ ವೆನ್ಯೂಲ್ಸ್ ಹೊಡೆದೋಗ್ಬಿಟ್ಟಿರುತ್ತೆ. ಯಾವುದೇ ಜೇನಿನ ಜೊತೆ ಬಿಸಿನೀರು ತಗೋಬಾರ್ದು, ಜೇನನ್ನ ಫ್ರಿಜ್ ಅಲ್ಲೂ ಇಡಬಾರ್ದು. ಸಾಮಾನ್ಯವಾಗಿ ಕೆಲವು ಜನ ಏನ್ ಮಾಡ್ತಾರೆ, ಪ್ರಿಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ ಒಳಗೆ ಹಾಕ್ಬಿಡ್ತಾರೆ. ಇಡಬಾರ್ದು. ಜೇನನ್ನ ಫ್ರಿಜ್ ಒಳಗೆ ಫ್ರೀಜ್ ಮಾಡಬಾರ್ದು. ಅದರಿಂದ ಕೂಡ ಅನೇಕ ರೋಗಗಳು ಬರುವಂತದ್ದು ನೋಡ್ತೀವಿ. ಮತ್ತೆ ಮೊಸರಿನ ಜೊತೆ ಚಿಕನ್ ತಗೊಳ್ಳುವಂಥದ್ದು ಬಹಳ ಡೇಂಜರ್. ಅದು ಮೊಸರಿನ ಜೊತೆ ಚಿಕನ್ ತಗೋತಾರೆ ಕೆಲವರು. ಆ ಮೊಸರು ಚಿಕನ್ನು ಡೇಂಜರಸ್. ಮತ್ತೆ ಮೊಸರಿನ ಜೊತೆ ಒಡೆ ಹಾಕೋದು, ಬೇಯಿಸಿದಂತ ಎಣ್ಣೆ ಪದಾರ್ಥವನ್ನ ಮೊಸರಿನ ಜೊತೆ ತಿಂತೀವಿ, ಥೈರಾಯ್ಡ್ ತಿಂತೀವಿ. ದಟ್ ಈಸ್ ವೆರಿ ಡೇಂಜರಸ್. ಅದು ಕೂಡ ಆಮವನ್ನ ಜಾಸ್ತಿ ಮಾಡುವಂತ ಒಂದು ಇದು ನೋಡ್ತೀವಿ. ಹಾಗೆ ಹಾಲು ಮೊಟ್ಟೆ ಎರಡನ್ನೂ ಕಾಂಬಿನೇಷನ್ ಖಂಡಿತ ಮಾಡಬಾರ್ದು. ಆಮೇಲೆ ಹುಳಿ ಹಣ್ಣುಗಳ ಜೊತೆ ಹಾಲು ಸೇರಿಸಬಾರ್ದು. ಯಾವುದೇ ಹುಳಿ ಹಣ್ಣುಗಳು ಇರಲಿ, ದ್ರಾಕ್ಷಿ ಇರ್ಬೋದು, ಇದಿರ್ಬೋದು, ಎಲ್ಲ ನಾವು ಈಗ ಜ್ಯೂಸ್ ಅಂತ ಕುಡಿತೀವಿ. ಎಲ್ಲೆಲ್ಲೋ ಹೋದಾಗ ಜ್ಯೂಸ್ ಸೆಂಟರ್ಸ್ ಅಲ್ಲಿ ಹಾಲು ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ, ಮಿಲ್ಕ್ ಶೇಕ್ ಅಂತ ಕೊಡ್ತಾರೆ. ಅವಾಗ ಈ ರೀತಿ ಯಾವುದೇ ಹಣ್ಣಿನ ಜೊತೆ ಮಿಲ್ಕ್ ಶೇಕ್
ಅನ್ನೋಂಥದ್ದು ಒಳ್ಳೇದಲ್ಲ. ಇವತ್ತೆಲ್ಲ ಗ್ರೇವಿಗಳೆಲ್ಲ ಮಾಡ್ತೀವಲ್ಲ ಸರ್, ನೆಂಚ್ಕೊಳಕ್ಕೆ ಮಾಡುವಂತ ಕರಿಗಳು, ಅದಕ್ಕೆಲ್ಲ ಮೊಸರಿನ ಮಸಾಲೆ ಹಾಕಿ ಅದನ್ನ ಬಿಸಿ ಎಣ್ಣೆಗೆ ಹಾಕಿ ಮಾಡ್ತೀವಿ, ಅದು ತಪ್ಪ? ಬಹಳ ಡೇಂಜರ್ ಅದು. ಯಾಕೆಂದ್ರೆ ಎಣ್ಣೆ ಯಾವ್ದಾವ್ದ್ರಲ್ಲಿ ಇದೆ ಅದರಲ್ಲಿ ಮೊಸರು ಕಾಂಬಿನೇಷನ್ ಅಲ್ವೇ ಅಲ್ಲ. ಎಣ್ಣೆ ಮೊಸರು ಜೊತೆಲಿ ಇರ್ಲೇ ಕುಡ್ದು, ಮೂಲಂಗಿ ಜೊತೆ ಹಾಲು ತಗೋಕೂಡ್ದು. ಅನೇಕರು ಮೂಲಂಗಿ ಜೊತೆ ಹಾಲು ತಗೊಳ್ತಾರೆ, ಬಾಳೆಹಣ್ಣು ಜೊತೆ ಹಾಲು ತಗೊಳ್ತಾರೆ, ದ್ರಾಕ್ಷಿ ಜೊತೆ ಹಾಲು ತಗೊಳ್ತಾರೆ. ಅದಂತೂ ಬಹಳ ಡೇಂಜರಸ್. ಮತ್ತೆ ಮಾವಿನ ಹಣ್ಣು ಮತ್ತೆ ಚೀಸು, ಮತ್ತೆ ಮಾವಿನ ಹಣ್ಣಿನ ಜೊತೆ ಸೌತೆಕಾಯಿ, ಹಣ್ಣಿಗಳ ಜೊತೆ ಕೆಲವು ತರಕಾರಿಗಳನ್ನು ಮಿಕ್ಸ್ ಮಾಡಿ ತಿನ್ನಂಥದ್ದು, ಇದು ಬಹಳ ಡೇಂಜರಸ್. ಮಾವಿನ ಹಣ್ಣಿನ ಜೊತೆ ಯೋಗರ್ಟ್ ಅಂತ ಏನ್ ಹೇಳ್ತೀವಲ್ಲ, ಮಾವಿನ ಹಣ್ಣಿನ ಜೊತೆ ಯೋಗರ್ಟ್ ಬಹಳ ಡೇಂಜರಸ್, ಬಹಳ ಪಾಯ್ಸನಸ್, ಹೈಲಿ ಪಾಯ್ಸನಸ್ ಅದು. ಅದು ಇದನ್ನೆಲ್ಲ ರಿಸರ್ಚ್ ಮಾಡ್ಬೇಕಾಗೇ ಇಲ್ಲ. ನೀವು ಒಂದ್ ದಿವಸ ಇಟ್ಬಿಟ್ಟು ಹೊರಗಡೆ ಇಟ್ಬಿಟ್ಟು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನೇನಾಗುತ್ತೆ ವ್ಯತ್ಯಾಸಗಳು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟು pH ಎಷ್ಟು ರೈಸ್ ಆಗುತ್ತೆ ಹೇಗೆ, ಅಲ್ಲೇ ರಿಸರ್ಚ್, ಇದು ಮನೇಲೇ ರಿಸರ್ಚ್ ಮಾಡ್ಕೊಳ್ಳೋಂಥದ್ದು ಇದು. ಆದ್ರೆ ಇಷ್ಟೆಲ್ಲ ದೊಡ್ಡ ದೊಡ್ಡವ್ರು ಹೇಳಿದ್ದಾರೆ ಅಂತ ಹೇಳೋದು, ನೀವು ಹೇಳೋದಂಗೆ ಬೇರೆಯವ್ರು ಯಾರೋ ಸೆಲೆಬ್ರಿಟೀಸ್ ತಿಂತಾರೆ ಅದರಿಂದ ನಾನು ತಿಂತೀನಿ ಅಂತ ತಿನ್ನೋಂಥದ್ದು ಬಹಳ ಡೇಂಜರಸ್, ತಿನ್ನಲೇಬಾರ್ದು. ಮತ್ತೆ ಈ ನಿಂಬೆ ಹಣ್ಣಿನ ಜೊತೆ ಯೋಗರ್ಟ್ ಮಿಕ್ಸ್ ಮಾಡ್ತಾರೆ, ಅಂತದ್ದು ಬಹಳ ಡೇಂಜರ್ಸ್. ಅದು ಫರ್ಮೆಂಟೆಡ್ ಮಿಲ್ಕ್ ಅಲ್ವಾ ಅದು, ಅದರಿಂದ ಅದು ನಿಂಬೆ ಹಣ್ಣಿನ ಜೊತೆಗೆ ಹಾಕ್ಲೇಬಾರ್ದು. ಟೊಮೆಟೊ ಜೊತೆ ಇರ್ಬೋದು, ಮತ್ತೆ ಹಾಲಿನ ಜೊತೆ, ಈ ತರ ನಿಂಬೆ ಹಣ್ಣನ್ನು ಹಾಲಿನ ಜೊತೆ ಹಾಕೊಂಡು ಕುಡಿಯುವಂಥದ್ದು. ನಿಂಬೆ ಹಣ್ಣು ಅಂದ್ರೆ ಹಾಲಿನ ಜೊತೆ ಯಾವಾಗ ಹಾಕೋಬೇಕು ಅಂದ್ರೆ ಜ್ವರ ಇದ್ದಾಗ, ಮತ್ತು ಯಾರಿಗೆ ಲೂಸ್ ಮೋಷನ್ ಇರುತ್ತೆ ತಕ್ಷಣ ಹಾಲನ್ನು ಒಡಸಕ್ಕೋಸ್ಕರ ನಿಂಬೆ ಹಣ್ಣು ಹಾಕ್ಬಿಟ್ಟು ಹಾಲು ಹೊಡೆದ ತಕ್ಷಣ ಅದನ್ನ ಸೋಸ್ಬಿಟ್ಟು ವೇ ವಾಟರ್ ಅಂತ ಕುಡಿಬೋದು. ಲೂಸ್ ಮೋಷನ್ ತಕ್ಷಣ ನಿಂತೋಗುತ್ತೆ, ವಾಮಿಟ್ ತಕ್ಷಣ ನಿಂತೋಗುತ್ತೆ, ಜ್ವರ ಕಮ್ಮಿ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲೇ ಹೊರತು ಬೇರೆ ಟೈಮಲ್ಲೆಲ್ಲ ದಿನಾ ನಿಂಬೆಹಣ್ಣು ಹಾಲು ಮಿಕ್ಸ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಕುಡಿಯುವಂಥದ್ದು, ಸಣ್ಣ ಆಗ್ಬೇಕು ಅಂತ ಕುಡಿತೀನಿ ಅನ್ನೋದು, ಇದು ಬಹಳ ಡೇಂಜರಸ್. ಮತ್ತೆ ಪಾಪ್ಕಾರ್ನ್ ಜೊತೆ ಡೇಟ್ಸ್ ತಗೊಳ್ಳೋಂಥದ್ದು, ಖರ್ಜೂರ ತಗೊಳ್ಳೋಂಥದ್ದು, ಬಾಳೆಹಣ್ಣು ತಗೊಳ್ಳೋಂಥದ್ದು, ದ್ರಾಕ್ಷಿ ತಗೊಳ್ಳೋಂಥದ್ದು, ಇದು ಕೂಡ ವಿರುದ್ಧ ಆಹಾರ. ಹೀಗೆ ವಿರುದ್ಧ ಆಹಾರಗಳದ್ದು ಒಂದು ದೊಡ್ಡ ಲಿಸ್ಟೇ ಇದೆ. ಹಾಗಾಗಿ ನಮ್ಮ ಹಿರಿಯರು ಇದು ಯಾವುದನ್ನು ಮಾಡ್ತಾ ಇರಲಿಲ್ಲ. ನಾವು ಅನ್ಕೊಂಡ್ಬಿಟ್ಟಿದೀವಿ ನಮ್ಮ ಹಿರಿಯರು ಮಾಡಿದ್ದು ಅಂತ ಹೇಳಿದ ತಕ್ಷಣ ಜನ ತಿನ್ಬಿಡ್ತಾರೆ, ತಗೊಂಡ್ಬಿಡ್ತಾರೆ ಅಂತ. ಬಿಸಿನೀರು ಹಾಕೊಂಡು ಜೇನುತುಪ್ಪ ಕುಡಿಬೇಕು ಅಂತ ಯಾವ ಹಿರಿಯರು ಹೇಳಿದ್ರು, ಎಲ್ಲಿ ಹೇಳಿದ್ರು, ಯಾವ ಬುಕ್ಕಲ್ಲಿ ಹೇಳಿದ್ರು? ಇಲ್ಲ, ಯಾವ ಬುಕ್ಕಲ್ಲೂ ಇಲ್ಲ. ನಾವು ಹುಟ್ಟಾಕಿರೋದು ಇದು. ನಮ್ಗೆ ಸಾತ್ಮ್ಯ ಯಾವುದು ಅಂದ್ರೆ ನಮ್ಮ ಹಿರಿಯರು ಯಾವ್ಯಾವ್ದು ಹೇಳ್ಕೊಂಡು ಬಂದಿದ್ದಾರೆ, ನಮ್ಮ ಮನೇಲಿ ಅದು ಇವತ್ತಿಗೂ ನಡೀತಾ ಇದೆ. ಈಗಾಗಲೇ ಒಂದು ನಾನ್ ನೋಡಿದಂಗೆ ಒಂದು 50-60 ವರ್ಷ ಹಿಂದೆ ನಮ್ಮ ಅಜ್ಜ ಏನ್ ತಿಂತಿದ್ದ ಅಂತ ನನಗೆ ಗೊತ್ತಿದೆ. ನಮ್ಮ ಅಜ್ಜನ ಜೊತೆ ಕೂತ್ಕೊಂಡು ನಾನು ತಿಂದಿದ್ದೀನಿ ಅಲ್ವಾ, 60 ವರ್ಷದ ಹಿಂದೆ. ಅವನ ಅಜ್ಜನ ಜೊತೆ ತಿನ್ಕೊಂಡು ಅವನೊಂದು 60 ವರ್ಷದ ಹಿಂದೆ ತಿಂದಿರೋದು ಗೊತ್ತಿದೆ. ಇದು ಒಂದು ಪ್ಯಾಟರ್ನ್ ಆಫ್ ಫುಡ್ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದದ್ದು ಗೊತ್ತಿದೆ ಅಲ್ವಾ. ಇದನ್ನ ಯಾಕೆ ಸಡನ್ ಆಗಿ ಎಲ್ಲಾನು ಚೇಂಜ್ ಮಾಡಿ ಉಲ್ಟಾ ಮಾಡಿ ಅದನ್ನೇ ಬೇರೆನೇ ತಿನ್ಬೇಕು ಅಂತ ಯಾಕೆ ಮನಸ್ಸು ಮಾಡ್ಬೇಕು? ಇದು ಎಲ್ಲರ ಮನೇಲಿ ಇದೆ ಈಗ. ಹಿರಿಯರನ್ನ ಕೇಳಿದ್ರೆ ಹೇಳ್ತಾರೆ, ಇದು ತಿನ್ಬೇಡ, ಇದು ತಿನ್ಬೇಡ, ಇದು ತಿನ್ನು. ಅದನ್ನ ಫಾಲೋ ಮಾಡ್ಕೊಂಬಂದ್ರೆ ಸಾಕು. ಇನ್ನೊಬ್ರು ಹೇಳಿದ್ದಾರೆ ಅದನ್ನ ನಾನು ಫಾಲೋ ಮಾಡ್ಬೇಕು ಅಂತ ಯಾಕೆ ಇದನ್ನ ಮಾಡ್ಬೇಕು? ಬೇರೆ ದೇಶದಲ್ಲಿ ಬೆಳೆಯೋ ಹಣ್ಣುಗಳು ತಿನ್ನುವಂಥದ್ದು ಇವೆಲ್ಲ ನಮ್ಮ ದೇಶ ಕಾಲ. ಡ್ರ್ಯಾಗನ್ ಫ್ರೂಟ್ ತಿನ್ಬಿಡಿ, ಆಮೇಲೆ ಡೆಂಗ್ ಹೋಗ್ಬಿಡುತ್ತೆ ಅಂತಾರೆ. ಅದ್ ಹೆಂಗ್ ಸಾಧ್ಯ ಹೋಗಕ್ಕೆ? ಕಿವಿ ಫ್ರೂಟ್ ತಿನ್ಬಿಡಿ, ಡೆಂಗ್ ಹೋಗಿಸುವಂತ ಏನ್ ಅಂಶ ಇದೆ ಅದ್ರೊಳಗೆ? ಏನು ಇಲ್ಲ, ಖುಷಿ ತಿನ್ಬೇಕಷ್ಟೇ. ಮಾರ್ಕೆಟಿಂಗ್ ಗಿಮಿಕ್ಸ್ ಅಷ್ಟೇ. ನಮ್ಮ ದೇಶದಲ್ಲೂ ನಾರ್ತ್ ಅಲ್ಲಿ ಬೆಳೆಯೋದನ್ನ ಸೌತ್ ಅಲ್ಲಿ ತಿನ್ಬಾರ್ದು, ಸೌತ್ ಅಲ್ಲಿ ಬೆಳೆಯೋದನ್ನ ಈಗ ಕೇರಳದಲ್ಲಿ ಅಶ್ವಗಂಧಾಲಯ ಅಂತ ಮಾಡ್ತಾರೆ, ಅಶ್ವಗಂಧನೇ ಅದನ್ನ ಹಾಕಿ ಮಾಡ್ತಾರೆ. ಸೇಮ್ ಪ್ರೋಸೆಸ್ ಕರ್ನಾಟಕದಲ್ಲೂ ಮಾಡ್ತೀವಿ. ಆದ್ರೆ ಕೇರಳದ ಅಶ್ವಗಂಧಾಲಯನ ಯಾರು ತಗೊಂಡ್ರೆ ಗಿಡ್ಡಿನೆಸ್ ಬರುತ್ತೆ, ಇಲ್ಲಿ ಒಂದು ತಗೊಂಡ್ರೆ ಅಂದ್ರೆ ಇಲ್ಲಿ ಅವನಿಗೆ ಆ ಕೇರಳ ನೆಲದ ಇದು ಆಗೋದೇ ಇಲ್ಲ, ಅಡ್ಜಸ್ಟೇ ಆಗಲ್ಲ. ಕಾಲ ದೇಶ ಅಂತ ಅದನ್ನೇ ಹೇಳಿದ್ ನಾನು, ಕಾಲ ದೇಶ. ಅಲ್ಲಿ ಬೆಳೆದಿದ್ದಂತ ರೂಟ್ಗಳು ಅಕಸ್ಮಾತ್ ಇಲ್ಲಿ ಆ ರೂಟ್ ಬೆಳೀತಾ ಇಲ್ಲ, ಸಿಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಮಧ್ಯಪ್ರದೇಶದಿಂದ ಹಿಮಾಲಯದಿಂದ ತರಿಸ್ಕೊಳ್ಳೋಣ. ಆದ್ರೆ ಇಲ್ಲೇ ಬೆಳೆಯುವಂತ ಇದನ್ನ ಬಿಟ್ಬಿಟ್ಟು ಇನ್ನೆಲ್ಲೋ ಬೆಳೆಯುವಂತದನ್ನ ಹುಡ್ಕೊಂಡು ತರುವಂತ ಅವಶ್ಯಕತೆ ಏನಿಲ್ಲ. ಈಗ ನನಗೊಂದು ಸಣ್ಣ ಕ್ಯೂರಿಯಾಸಿಟಿ, ಈಗ ನಾವು ಮನೆಗಳಲ್ಲಿ ಮಜ್ಜಿಗೆ ಹುಳಿ ಅಂತ ಮಾಡ್ತೀವಿ, ಆ ಮೊಸರನ್ನ ಲಿಟ್ರಲಿ ಬಿಸಿ ಮಾಡಿರ್ತೀವಿ ಕೆಲವು ಬಾರಿ. ಸೊ ಅದು ಎಷ್ಟು ಸರಿ? ಅದು ಸರಿನಾ? ಓಕೆನಾ? ಓಕೆ, ಮಜ್ಜಿಗೆ ಹುಳಿ ಓಕೆ. ಯಾಕೆಂದ್ರೆ ಮಜ್ಜಿಗೆ ಹುಳಿನ ಸಾಮಾನ್ಯವಾಗಿ ಬೂದುಗುಂಬಳಕಾಯಿ ಹಾಕಿರ್ತೀವಿ, ಮತ್ತೆ ಅದಕ್ಕೆ ನಾವು ಜೀರಿಗೆ, ಧನಿಯಾ ಈ ತರದ್ದೆಲ್ಲ ಕೆಲವು ಬೇರೆನೆ ಇದನ್ನ ಹಾಕಿರ್ತೀವಿ. ಆ ಕಾಂಬಿನೇಷನ್ ಸರಿ ಹೋಗುತ್ತೆ. ಎಸ್ ಸರ್, ವಿರುದ್ಧ ಆಹಾರಗಳು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಮ್ಗೆ ಗೊತ್ತಿಲ್ಲ ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತಿಲ್ಲ. ನಾವು ತುಂಬಾ ಈಸಿಯಾಗಿ ತಗೋತಾ ಇದೀವಿ, ಎಲ್ಲಾನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಒಂದು ರಾಂಗ್ ಕಾಂಬಿನೇಷನ್ ಒಂದು ದೊಡ್ಡ ಆಘಾತನೇ ಕೊಡ್ಬೋದು ನಮ್ಮ ಜೀವನದಲ್ಲಿ. ಇವತ್ತು ಅಷ್ಟು ಅವೇರ್ನೆಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.